ದ್ವಾಪರ ಯುಗದ ಕೊನೆಯ ದಿನಗಳಲ್ಲಿ ಶ್ರೀಕೃಷ್ಣನು ದ್ವಾರಕೆಯಾದವರ ರಾಜನಾಗಿ, ಧರ್ಮದ ರಕ್ಷಕನಾಗಿ, ಭಗವದ್ಗೀತೆಯ ಜ್ಞಾನದಾತನಾಗಿ ವಿಶ್ವದಲ್ಲಿ ತನ್ನ ಲೀಲೆಯನ್ನು ಪೂರ್ಣಗೊಳಿಸಿದ್ದನು. ಆದರೆ ಯಾದವ ಕುಲದ ಮೇಲೆ ಬಿದ್ದಂಥ ಶಾಪಗಳು, ಕರ್ಮದ ನಿಯಮ ಮತ್ತು ದೈವಿಕ ಯೋಜನೆಯು ಕೃಷ್ಣನ ಮರಣಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಹೌದು, ಮಹಾಭಾರತ ಯುದ್ಧದ ಕೊನೆಯಲ್ಲಿ ಕೌರವರ 100 ಮಕ್ಕಳ ಸಾವಿನಿಂದ ದುಃಖಿತಳಾದಂಥ ಗಾಂಧಾರಿಯು ಶ್ರೀಕೃಷ್ಣನ ಮೇಲೆ ತೀವ್ರವಾಗಿ ಕೋಪಗೊಂಡಿದ್ದಳು. ಕೃಷ್ಣನು ಯುದ್ಧದಲ್ಲಿ ಕೌರವರ ನಾಶ ಮಾಡಲು ಕಾರಣವಾದನೆಂದು ಗಾಂಧಾರಿಯು ಭಾವಿಸಿದ್ದಳು. ತನ್ನ ಕಣ್ಣೀರಿನ ಮೂಲಕ ಗಾಂಧಾರಿಯು ಕೃಷ್ಣನಿಗೆ ಶಾಪವಿಟ್ಟಳು. ಕೃಷ್ಣ, ನೀನು ಕೌರವರ ಕುಲವನ್ನು ನಾಶ ಮಾಡಿದೆ. ಇದೇ ರೀತಿಯಲ್ಲಿ ನಿನ್ನ ಕುಲವು ಒಡೆದಾಡಿಕೊಂಡು ಒಬ್ಬರಿಗೊಬ್ಬರು ಕೊಲ್ಲಲ್ಪಟ್ಟು ಸಂಪೂರ್ಣವಾಗಿ ನಾಶವಾಗಲಿ. ಈ ರೀತಿಯ ಕಠಿಣವಾದ ಶಾಪ ಕೊಟ್ಟಳು. ಭಗವಾನ್ ಕೃಷ್ಣನಿಗೆ ಈ ಶಾಪದ ಬಗ್ಗೆ ಮೊದಲೇ ತಿಳಿದಿತ್ತು. ದೈವಿಕ ರೂಪದಲ್ಲಿದ್ದ ಅವನಿಗೆ ಕಾಲಚಕ್ರ ಮತ್ತು ಕರ್ಮ ನಿಯಮದ ಬಗ್ಗೆ ಪೂರ್ಣವಾದ ಜ್ಞಾನವಿತ್ತು. ಆದ್ದರಿಂದ ಶಾಂತವಾಗಿ ಆ ಶಾಪವನ್ನು ಸ್ವೀಕಾರ ಮಾಡಿದ. ಇದಲ್ಲದೆ ಗಾಂಧಾರಿಯ ಶಾಪದ ಜೊತೆಗೆ ಯಾದವರ ಮೇಲೆ ಮತ್ತೊಂದು ಶಾಪ ಕೂಡ ಇತ್ತು. ಹೌದು, ಒಂದು ದಿನ ಯಾದವರ ಕೆಲವು ಯುವಕರು ತಮಾಷೆಗಾಗಿ ಕೃಷ್ಣನ ಮಗನಾದ ಸಾಂಬನನ್ನು ಮಹಿಳೆಯಂತೆ ವೇಷಧರಿಸಿ ವಿಶ್ವಾಮಿತ್ರ, ಕಣ್ವ ಮತ್ತು ಇತರ ಋಷಿಗಳ ಬಳಿಗೆ ಕರೆದೊಯ್ದರು. ಈಕೆಗೆ ಯಾವ ಮಗುವಾಗುತ್ತದೆ ಎಂದು ಕೇಳಿದರು. ಆ ಋಷಿಗಳಿಗೆ ಆ ಸುಳ್ಳು ಅಪಚಾರ ತಿಳಿದು ಕೋಪಗೊಂಡರು. ಅವರು ಆ ಕ್ಷಣದಲ್ಲೇ ಆ ಯಾದವರಿಗೆ ಶಾಪವಿತ್ತರು. ಈ ಸಾಂಬನು ಒಂದು ಕಬ್ಬಿಣದ ಗದೆಗೆ ಜನ್ಮ ನೀಡುತ್ತಾನೆ. ಆ ಗದೆಯು ಇಡೀ ಯಾದವ ಕುಲವನ್ನೇ ಸಂಪೂರ್ಣವಾಗಿ ನಾಶ ಮಾಡುತ್ತದೆ ಎಂದು ಶಾಪವಿಟ್ಟರು. ಈ ಶಾಪವು ಕೂಡ ಯಾದವರ ವಿನಾಶಕ್ಕೆ ಮತ್ತೊಂದು ದಾರಿಯನ್ನು ತೆರೆಯಿತು. ಋಷಿಗಳ ಶಾಪದಂತೆ ಸಾಂಬನಿಂದ ಒಂದು ಕಬ್ಬಿಣದ ಗದೆ ಜನನವಾಯಿತು. ಯಾದವರು ಈ ಶಾಪದಿಂದ ಭಯಗೊಂಡು ಆ ಕಬ್ಬಿಣದ ಗದೆಯನ್ನು ಪೂರ್ತಿಯಾಗಿ ಪುಡಿ ಮಾಡಿ ಅದನ್ನು ಸಮುದ್ರಕ್ಕೆ ಎಸೆದರು. ಆದರೆ ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಮುದ್ರದ ತೀರದಲ್ಲಿ ಆ ಕಬ್ಬಿಣದ ಪುಡಿಯು ಏರು ಎಂಬ ಕಾಡು ಗಿಡವಾಗಿ ಬೆಳೆಯಿತು. ಈ ಗಿಡವು ಗಟ್ಟಿಯಾಗಿ ಗದೆಯಂತೆ ತೀಕ್ಷ್ಣವಾಗಿತ್ತು. ಇನ್ನು ಕಾಲ ಕಳೆದಂತೆ ಯಾದವರು ಐಶ್ವರ್ಯ, ಭೋಗ ಮತ್ತು ಮದ್ಯದಲ್ಲಿ ಮುಳುಗಿದರು. ದ್ವಾರಕೆಯ ರಾಜಕೀಯ ವೈಭವದ ಮಧ್ಯೆ ಅವರಲ್ಲಿ ಕಾಮ, ಕ್ರೋಧ, ಮದ ಮತ್ತು ಲೋಭವೂ ಹೆಚ್ಚಾಯಿತು. ಕೃಷ್ಣನು ತನ್ನ ಕುಲದ ದುರ್ಗತಿಯನ್ನು ಕಂಡು ಶಾಂತವಾಗಿಯೇ ಇದನ್ನು ಗಮನಿಸುತ್ತಿದ್ದನು. ದೈವಿಕ ಯೋಜನೆಯ ಭಾಗವಾಗಿ ಯಾದವರ ಅಂತ್ಯವೂ ಕೂಡ ಈಗ ಅನಿವಾರ್ಯವಾಗಿತ್ತು. ಒಂದು ದಿನ ಯಾದವರು ತೀರ್ಥಯಾತ್ರೆಯ ಉದ್ದೇಶದಿಂದ ಪ್ರಭಾಸ ಕ್ಷೇತ್ರಕ್ಕೆ ತೆರಳಿದ್ರು. ಆದರೆ ಈ ಯಾತ್ರೆಯು ಧಾರ್ಮಿಕವಾಗಿರಲಿಲ್ಲ. ಬದಲಿಗೆ ಅವರು ಮದ್ಯದ ಅಮಲಿನಲ್ಲಿ ಕಾದಾಟಕ್ಕಿಳಿದರು. ಶಾಪದ ಪರಿಣಾಮವಾಗಿ ಯಾದವರ ಮನಸ್ಸು ಕಾಮ ಮತ್ತು ಕ್ರೋಧದಿಂದ ಕೂಡಿತ್ತು. ಸಮುದ್ರ ತೀರದಲ್ಲಿ ಗದೆಯಂತೆ ಬೆಳೆದಿದ್ದಂಥ ಏರು ಗಿಡಗಳನ್ನು ಕಿತ್ತು ಒಬ್ಬರನ್ನೊಬ್ಬರು ಆ ಗಿಡಗಳಿಂದ ಗದೆಯಂತೆ ಒಡೆದುಕೊಂಡರು. ಈ ಕಾದಾಟವು ತೀವ್ರಗೊಂಡಂತೆ ಯಾದವ ಕುಲದ ಎಲ್ಲ ಯೋಧರು ಒಬ್ಬರನ್ನೊಬ್ಬರು ಕೊಂದುಕೊಂಡರು. ಕೃಷ್ಣನ ಒಡಹುಟ್ಟಿದವನಾದಂಥ ಬಲರಾಮನು ಈ ಘಟನೆಯಲ್ಲಿ ಭಾಗಿಯಾಗಿದ್ದನು. ಅವರನ್ನು ತಡೆಯಲು ಪ್ರಯತ್ನಿಸಿದನು. ಕೊನೆಗೆ ಬಲರಾಮನು ತನ್ನ ದೈವಿಕ ರೂಪವನ್ನು ತಿಳಿದು ಸ್ವತಃ ತಾನೇ ಯೋಗ ಸಮಾಧಿಯಲ್ಲಿ ಸಮುದ್ರ ತೀರದಲ್ಲಿ ತನ್ನ ದೇಹವನ್ನು ತ್ಯಜಿಸಿದನು. ಈ ರೀತಿ ಕೇವಲ ಒಂದೇ ದಿನದಲ್ಲಿ ಇಡೀ ಯಾದವ ಕುಲವು ಸಂಪೂರ್ಣವಾಗಿ ನಾಶವಾಯಿತು. ಯಾದವರ ವಿನಾಶದ ನಂತರ ಕೃಷ್ಣನು ತನ್ನ ಭೌತಿಕ ಲೀಲೆಯನ್ನು ಮುಗಿಸಲು ನಿರ್ಧಾರ ಮಾಡಿದ. ಅವನು ಪ್ರಭಾಸ ಕ್ಷೇತ್ರದ ಸಮೀಪದ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಕುಳಿತನು. ತನ್ನ ಕಾಲುಗಳನ್ನು ಒಂದರ ಮೇಲೊಂದು ಇಟ್ಟುಕೊಂಡು ಯೋಗ ನಿದ್ರೆಯಲ್ಲಿ ಧ್ಯಾನಮಗ್ನನಾದನು. ಕೃಷ್ಣನ ಕಾಲಿನ ಒಡವೆಗಳು ಮತ್ತು ದಿವ್ಯ ರೂಪವು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಆಗ ಜರ ಎಂಬ ಬೇಡನೊಬ್ಬನು ಆ ಕಾಡಿನಲ್ಲಿ ಬೇಟೆಯಾಡಲು ಬಂದನು. ಆ ಜರನಿಗೆ ದೂರದಿಂದ ಕೃಷ್ಣನ ಕಾಲು ಒಂದು ಜಿಂಕೆಯ ಕಾಲಿನಂತೆ ಕಂಡಿತು. ತನ್ನ ಬಿಲ್ಲಿನಿಂದ ಒಂದು ತೀಕ್ಷ್ಣವಾದ ಬಾಣವನ್ನು ಎಸೆದನು. ಆ ಬಾಣವು ಕೃಷ್ಣನ ಕಾಲಿಗೆ ತಾಗಿತು. ಜರನು ತಕ್ಷಣವೇ ತನ್ನ ತಪ್ಪಿನ ಅರಿವಾಗಿ ಕೃಷ್ಣನ ಬಳಿಗೆ ಓಡಿ ಬಂದನು. ಕೃಷ್ಣನನ್ನು ಕಂಡು ಜರನಿಗೆ ತನ್ನ ತಪ್ಪಿನಿಂದ ಭಯವಾಗಿತ್ತು. ಆದರೆ ಕೃಷ್ಣನು ಶಾಂತವಾಗಿ ದಿವ್ಯವಾದ ಮಂದಹಾಸದೊಂದಿಗೆ ಜರನಿಗೆ ಹೇಳಿದನು, ಜರ, ಭಯಪಡಬೇಡ. ಇದು ನನ್ನ ದೈವಿಕ ಲೀಲೆಯ ಭಾಗ ಅಷ್ಟೇ. ನೀನು ಕೇವಲ ಕರ್ಮದ ಒಂದು ಭಾಗವಾಗಿ ಕಾರ್ಯನಿರ್ವಹಿಸಿದೆ. ನಿನ್ನದು ಯಾವುದೇ ತಪ್ಪಿಲ್ಲ. ಕೆಲವು ಪುರಾಣಗಳ ಪ್ರಕಾರ ಈ ಜರನು ತನ್ನ ಹಿಂದಿನ ಜನ್ಮದಲ್ಲಿ ರಾಮಾಯಣದ ಸುಗ್ರೀವನ ಸಹೋದರ ವಾಲಿಯಾಗಿದ್ದನು. ಈ ವಾಲಿ ಅತ್ಯಂತ ಬಲಶಾಲಿ ವಾನರ ರಾಜನಾಗಿದ್ದ. ರಾವಣ ಕೂಡ ಈತನನ್ನು ನೋಡಿ ಭಯಭೀತನಾಗ್ತಾ ಇದ್ದ. ಏಕೆಂದರೆ ಒಮ್ಮೆ ರಾವಣನನ್ನೇ ಮಲ್ಲ ಯುದ್ಧದಲ್ಲಿ ಈ ವಾಲಿ ಸೋಲಿಸಿದ್ದ. ಈ ವಾಲಿಯನ್ನು ಭಗವಾನ್ ಶ್ರೀರಾಮನು ಸುಗ್ರೀವನೊಂದಿಗೆ ಯುದ್ಧದ ವೇಳೆ ಮರದ ಹಿಂದಿನಿಂದ ಮರೆಯಾಗಿ ನಿಂತು ಬಾಣದಿಂದ ಕೊಂದಿದ್ದನು. ಈ ಕೃತ್ಯವು ದೈವಿಕವಾಗಿ ನಿರ್ಧಾರಿತವಾಗಿದ್ದರೂ ಕರ್ಮದ ಋಣವನ್ನು ಸೃಷ್ಟಿಸಿತ್ತು. ಅದೇ ರೀತಿ ಮುಂದಿನ ಜನ್ಮದಲ್ಲಿ ಕರ್ಮದ ಚಕ್ರದಂತೆ ಈ ಜರನು ಕೃಷ್ಣನ ದೈವಿಕ ಗುರುತನ್ನು ತಿಳಿಯದೆ ಕೃಷ್ಣನ ಕಾಲಿಗೆ ಅವನ ದೇಹದ ಏಕೈಕ ದುರ್ಬಲ ಭಾಗಕ್ಕೆ ಬಾಣವನ್ನು ತಾಗಿಸಿದ್ದನು. ಇದರಿಂದ ಕರ್ಮದ ಸಮತೋಲನ ಪೂರ್ಣಗೊಂಡಿತ್ತು. ಈ ರೀತಿ ಶ್ರೀಕೃಷ್ಣನ ದೇಹವು ಗಾಯಗೊಂಡಾಗ ಅವನ ದೈವಿಕ ಲೀಲೆಯು ತನ್ನ ಕೊನೆಯ ಹಂತಕ್ಕೆ ಬಂದಿತ್ತು. ಕೃಷ್ಣನ ಆತ್ಮವು ತನ್ನ ಭೌತಿಕ ರೂಪವನ್ನು ತ್ಯಜಿಸಿ ವೈಕುಂಠಕ್ಕೆ ತೆರಳಿತು. ಆ ಸಮಯದಲ್ಲಿ ದ್ವಾರಕೆಯ ಭವ್ಯ ನಗರವು ಸಮುದ್ರದ ಆಳಕ್ಕೆ ಮುಳುಗಿ ಹೋಯಿತು.
ಕೃಷ್ಣನ ಭೌತಿಕ ಅಸ್ತಿತ್ವದ ಎಲ್ಲ ಗುರುತುಗಳು ಕೊನೆಗೊಂಡವು. ಶ್ರೀಕೃಷ್ಣನ ಮರಣದ ಕಥೆಯು ಕೇವಲ ಒಂದು ಭೌತಿಕ ಘಟನೆಯಲ್ಲ, ಇದು ಕರ್ಮದ ನಿಯಮ, ಧರ್ಮದ ಮಾರ್ಗ, ದೈವಿಕ ಯೋಜನೆ ಮತ್ತು ಜೀವನ ಚಕ್ರದ ಬಗ್ಗೆ ಗಾಢವಾದ ಸಂದೇಶವನ್ನು ನೀಡುತ್ತೆ. ಕೃಷ್ಣನು ತನ್ನ ಜೀವನದ ಎಲ್ಲ ಹಂತಗಳಲ್ಲಿ ಧರ್ಮವನ್ನು ಎತ್ತಿಡಿದನು. ಒಟ್ಟಾರೆ ಕೃಷ್ಣನ ಮರಣವು ಒಂದು ಅಂತ್ಯವಲ್ಲ, ಬದಲಿಗೆ ಶಾಶ್ವತ ಜ್ಞಾನದ ಮತ್ತು ಭಕ್ತಿಯ ಆರಂಭವಾಗಿದೆ.